ನಾವು ನೀವು ಕನ್ನಡತಿಯಲ್ಲಿ ಮಾತ್ರ ಹರ್ಷ ಭುವಿನ ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಆಚೆಯಲ್ಲೂ ಕೂಡ ಆಗಾಗ ಒಟ್ಟಿಗೆ ಭೇಟಿಯಾಗ್ತಾ ಇರ್ತಾರೆ ಹರ್ಷ ಮತ್ತು ಭುವಿ. ಅಂದರೆ ನಮ್ಮನ್ನೆಲ್ಲ ಪ್ರೀತಿಯ ಕಿರಣ್ ರಾಜ್ ಮತ್ತು ರಂಜಿನಿ ರಾಘವನ್. ಕಿರಣ್ ರಾಜ್ ಮತ್ತು ರಂಜಿನಿ ರಾಘವನ್ ಅಂದ್ರೆ ಅಷ್ಟಾಗಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಹರ್ಷ ಮತ್ತು ಭುವಿ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗುತ್ತೆ, ಗುರ್ತಿಡಿಯುತ್ತಾರೆ. ಅಂತ ಅದ್ಭುತವಾದಂಥ ಕಲಾವಿದರಾಗಿದ್ರು, ಅಂತ ಅದ್ಭುತವಾದಂಥ ಜೋಡಿ ಆಗಿದ್ರು. ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಮೋಡಿ ಮಾಡಿದ್ರು. 3 ವರ್ಷಗಳ ಕಾಲ ಈ ಒಂದು ಅದ್ಭುತವಾದಂಥ ಧಾರಾವಾಹಿ ಸೀರಿಯಲ್ ಬಂದಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಕಿರುತೆರೆಯಲ್ಲಿ ಅನುಬಂಧ ಅವಾರ್ಡ್ಸ್ನ ಈ ಜೋಡಿ ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ರು. ಸದ್ಯಕ್ಕೆ ಇಬ್ಬರು ಕೂಡ ತಮ್ಮ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆಗಾಗ ಒಟ್ಟಿಗೆ ಭೇಟಿ ಆಗ್ತಾರೆ, ಮೀಟ್ ಆಗ್ತಾರೆ, ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾರೆ. ಅವರ ಸಿನಿಮಾದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ, ಇವರ ಸಿನಿಮಾದಲ್ಲಿ ಇವರು ಬ್ಯುಸಿ ಆಗಿದ್ದಾರೆ. ರಂಜಿನಿ ಅವರು ಸದ್ಯಕ್ಕೆ ಇತ್ತೀಚೆಗಷ್ಟೇ ಸತ್ಯಂ ಎಂಬ ಸಿನಿಮಾದ ಒಂದು ಲಿರಿಕಲ್ ವಿಡಿಯೋ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ. ಆ ಒಂದು ಸಿನಿಮಾದ ಸಾಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಸದ್ಯಕ್ಕೆ ರಂಜಿನಿ ಅವರು ಕೂಡ ಫುಲ್ ಬ್ಯುಸಿ ಸಿನಿಮಾಗಳಲ್ಲಿ. ಆ ಕಡೆ ಕಿರಣ್ ರಾಜ್ ಅವರು ಕೂಡ ರಾನಿ ಎಂಬ ಮುಂದಿನ ಸಿನಿಮಾ ಕಂಪ್ಲೀಟ್ ಮಾಸ್ ಆಕ್ಷನ್ ಆಗಿರುವಂತಹ ಸಿನಿಮಾ ಇದು. ರಂಜಿನಿ ಮತ್ತು ಕಿರಣ್ ರಾಜ್ ಯಾವಾಗ ಒಟ್ಟಿಗೆ ನಡೆಸ್ತಾರೆ ಅಂತ ಫ್ಯಾನ್ಸ್ಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಟೈಮ್ ಬೇಕೇ ಬೇಕು, ಯಾಕಂದ್ರೆ ಆ ರೀತಿ ಒಂದು ಸ್ಟೋರಿ ಸಿಗಬೇಕು, ಜೊತೆಗೆ ಇಬ್ಬರು ಕೂಡ ಸೆಲೆಕ್ಟ್ ಆಗಬೇಕು ಒಂದು ಸಿನಿಮಾಗೆ. ಸಾಕಷ್ಟು ಪ್ರೊಸೆಸ್ಗಳಿದೆ. ಆದರೆ ಈಗ ಜೋಡಿ ಉತ್ತಮವಾಗಿ ಸ್ನೇಹಿತರಂತೆ. ಆದರೆ ಮದುವೆ ಯಾವಾಗ ಅಂತೆಲ್ಲ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿರ್ತಾರೆ. ಜೋಡಿ ಒಂದಾಗ್ಲಿ ಅಂತೆಲ್ಲ ಕೇಳ್ತಾನೆ ಇರ್ತಾರೆ. ಸೊ ಹೀಗಾಗಿ ಯಾವಾಗ ಮದುವೆ ಆಗ್ತಾರೋ ಗೊತ್ತಿಲ್ಲ, ಅಥವಾ ಇವ್ರು ನಿಜಕ್ಕೂ ಕೂಡ ಮದುವೆ ಆಗೋದಿಲ್ವೋ ಗೊತ್ತಿಲ್ಲ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇವ್ರು ಏನ್ ಹೇಳ್ತಾರೆ ಅಂತ ನಾವು ಇಬ್ರು ಸ್ನೇಹಿತರು ಅಷ್ಟೇನೆ, ಲವ್ ಅಂತೆಲ್ಲ ಏನೂ ಇಲ್ಲ. ನಮ್ಮ ಜೀವನ ನಮಗೆ, ನಮ್ಮ ಒಂದು ಪರ್ಸನಲ್ ಲೈಫ್ ನಮಗೆ, ಈಗೆಂದು ಎಲ್ಲ ವಿಚಾರವನ್ನ ಕಿರಣ್ ರಾಜ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕಿರಣ್ ರಾಜ್ ಮತ್ತು ರಂಜಿನಿ ಅವರು ಕೇವಲ ಫ್ರೆಂಡ್ಸ್ ಅಂತೆ, ಮದುವೆ ಆಗೋದಿಲ್ವಂತ. ಆದ್ರೆ ಜೋಡಿಯನ್ನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಒಂದಾಗಬೇಕು ಅಂತ ಕೂಡ ಆಸೆ ಪಡ್ತಾರೆ. ನಿಮ್ಗೆ ಏನ್ ಅನಿಸ್ತಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ.